ಈ ಸ್ವೀಟ್ ಮಾಡಲು ರವೆ ಮತ್ತು ಸಕ್ಕರೆ ಇದ್ದರೆ ಅಷ್ಟೇ ಸಾಕು. ಬನ್ನಿ ಇವಾಗ ಮಾಡೋದೇ ರೀತಿ ಅಂತ ತೋರಿಸ್ತೀನಿ. ಬಾಣಲಿ ತೊಗೊಂಡು ಅದಕ್ಕೆ ಒಂದು 3 ಸ್ಪೂನು ತುಪ್ಪನ ಹಾಕ್ಕೊಂಡ್ಬಿಡ್ತೀನಿ. ನೋಡಿಕೊಂಡು ಮೆಜರ್ಮೆಂಟ್ ನೋಡಿಕೊಂಡು ಮಾಡ್ಕೊಳ್ಳಿ. ನಾನು ಒಂದು 3/4 ಬೌಲು ರವೆ ಮೆಜರ್ಮೆಂಟ್ಗೆ ನಾನು ತೋರಿಸ್ತಾ ಇರೋದು. ಒಂದು 3 ಮಾವಿನ ಹಣ್ಣು ಇದ್ರೆ ಸಾಕು. ರೆಸಿಪಿ ಅಂತೂ ಬೇಗ ಮಾಡ್ಕೊಂಡು ಬಿಡ್ಬೋದು. ತುಂಬ ಅಂದರೆ ತುಂಬ ಈಸಿ. ಚಿರೋಟಿ ರವೆ ನೋಡಿ, ಒಂದು 3/4 ಬೌಲಷ್ಟು ಚಿರೋಟಿ ರವೆನ ತಗೊಂಡು ಆ ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ರವೆನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬಾರ್ದು. ಯಾಕಪ್ಪ ಅಂದರೆ ಸೀದೋಗ್ಬಿಟ್ಟುತ್ತೆ, ಅಂದರೆ ಕಲರ್ ಎಲ್ಲ ಚೇಂಜ್ ಆಗುತ್ತೆ. ನೀಟಾಗಿ ನೋಡಿಕೊಂಡು ಒಳ್ಳೆ ಘಮ ಬರೋವರೆಗೂ ಹುರ್ಕೋಬೇಕು. ಆದರೆ ರವೆ ಕಲರ್ ಚೇಂಜ್ ಆಗಬಾರ್ದು. ಮೀಡಿಯಮ್ ಆಗಿ ಸ್ವಲ್ಪ ಕಲರ್ ಬರಬೇಕಷ್ಟೇ, ಅಲ್ಲಿವರೆಗೂ ಹುರ್ಕೊಂಡು ಒಂದು ಪಾತ್ರೆಗೆ ಒಂದು ಬೌಲಲ್ಲಿ ಎತ್ತಿಟ್ಕೊತೀನಿ. ಅಷ್ಟರಲ್ಲಿ ಮಾವಿನ ಹಣ್ಣು ತೊಗೊಂಡು ಮಾವಿನ ಹಣ್ಣು ಕಟ್ ಮಾಡ್ಕೊಂಡು ತೊಗೋತೀನಿ. ನಾನು ಇದೇ ಫಸ್ಟ್ ಟೈಮು ಮಾವಿನ ಹಣ್ಣಿಂದ ಒಂದು ರೆಸಿಪಿನ ಮಾಡ್ತಾ ಇರೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನೀವು ಒಂದ್ಸಲ ಇದೇ ಥರ ಟ್ರೈ ಮಾಡಿ, ನೀವು ಕೂಡ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಸುಲಭ, ಈಸಿ ರೆಸಿಪಿ ಇದನ್ನು ಕೂಡ. ಅಂದರೆ ಮಕ್ಕಳಿಂದ ದೊಡ್ಡವರಿಂದ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ಒಂದ್ಸಲ ಎಲ್ಲ ಒಂದೇ ಥರ ತಿಂದು ಬೇಜಾರಾಗಿರುತ್ತೆ. ಈ ಥರ ಒಂದ್ಸಲ ನೀವು ಕೂಡ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಮಾವಿನ ಹಣ್ಣುಗಳು ಹಣ್ಣಾಗಿರೋವೇ ತಗೋಬೇಕು. ಆಗ ಹುಳಿ ಅಂಶನೂ ಇರಲ್ಲ. ಸಿಹಿ ನೋಡಿಕೊಂಡು ಹಾಕ್ಕೊಳ್ಬೋದು. ಸಿಹಿನೂ ಅಷ್ಟೇ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು. ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಸಿಹಿ ಜಾಸ್ತಿ ಇದ್ದಷ್ಟು ತಿನ್ನೋದಕ್ಕೂ ಕಷ್ಟ ಆಗುತ್ತೆ. ಯಾಕಂದರೆ ಹಣ್ಣೆ ಸಿಹಿ ಇರುತ್ತೆ. ಹಾಗಾಗಿ ನಾವು ನೋಡಿಕೊಂಡು ಸಕ್ಕರೆನ ಕಡಿಮೆ ಪ್ರಮಾಣದಲ್ಲೇ ತಗೋತೀನಿ ನಾನು. ನೋಡ್ತಾ ಇದ್ರಲ್ಲ, ಈಗ ರುಬ್ಬಿರೋ ಮಾವಿನ ಹಣ್ಣನ್ನು ನಾನು ಇವಾಗ ಒಂದು ಬಾಣಲಿನಲ್ಲಿ ರವೆ ಎತ್ತಿಟ್ಟಿದ್ದೆ. ಅದೇ ಬಾಣಲಿಗೆನೆ ಈಗ ನಾನು ಇದು ಮಾವಿನ ಹಣ್ಣನ್ನು ಸೇರಿಸ್ಕೊಂಡು ಅದಕ್ಕೆ 1/4 ಬೌಲಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಇನ್ನು ಜಾಸ್ತಿ ತಗೊಂಡಿಲ್ಲ, ಹಣ್ಣೆ ಸಿಹಿ ಇರುತ್ತೆ. ಹಾಗಾಗಿ ನೋಡಿಕೊಂಡು ಸಕ್ಕರೆನ ಹಾಕ್ಕೊಳ್ಬೇಕು. ಸ್ವಲ್ಪ ಜಾಸ್ತಿ ಸಿಹಿ ತಿನ್ನೋರು ಬೇಕಿದ್ರೆ ಜಾಸ್ತಿ ಸಿಹಿ ಕೂಡ ಹಾಕ್ಕೊಳ್ಬೋದು. ನೋಡಿ, ಇವಾಗ ಅದರೊಳಗಡೆ ಏಲಕ್ಕಿ ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತೀನಿ. ಏನಪ್ಪ ಅಂತ ಅಂದರೆ ಇದಕ್ಕೆ ಒಂದು ಯಾವ ಮೆಜರ್ಮೆಂಟ್, ಯಾವ ಅಳತೆ, ಯಾವ ಹದ ಬರೋವರೆಗೂ ನಾವು ತಿರುಗಿಸ್ತಾ ಇರಬೇಕು ಅಂತ ಅಂದರೆ, ಬೇಯಿಸ್ತಾನೆ ಇರಬೇಕು ಅಂತ ಅಂದರೆ ಒಂದು ಎಳೆ ಥರ ಬರಬೇಕು. ಅಲ್ಲಿವರೆಗೂ ಕೂಡ ಬೇಯಿಸ್ಕೊಳ್ತಾನೆ ಇರಬೇಕು. ಅದೇನು ತುಂಬ ಜಾಸ್ತಿ ಒತ್ತಿ ಹಿಡಿಯಲ್ಲ, ಬೇಗ ಆಗೋಗುತ್ತೆ. ಈ ಥರ ಸ್ವಲ್ಪ ಗಂಟಿದ್ರೂ ಪರವಾಗಿಲ್ಲ. ಹಣ್ಣಿಂದು ಗಂಟಿರುತ್ತಲ್ಲ, ಆ ಥರ ಇದ್ರೂ ಏನು ಪರವಾಗಿಲ್ಲ, ಏನಾಗಲ್ಲ, ಹಾಕ್ಕೊಳ್ಬೋದು ಹಂಗೇನೆ. ನೋಡಿ, ನೀವೆಲ್ಲ ಒಂದೇ ಥರ ನೀವು ಮಾಡಿರ್ತೀರ. ನೋಡಿ, ಇದು ಇನ್ನೂ ಬಂದಿಲ್ಲ. ಇಷ್ಟಾದ್ಮೇಲೂ ಮತ್ತೆ ಇನ್ನೊಂದು ಸ್ವಲ್ಪ ಬೇಯಿಸ್ಬೇಕು. ಅದಾದ್ಮೇಲೆ ನೋಡಿ, ಈ ಥರ ಒಂದೆಳೆ ಪಾಕ ಬರುತ್ತಲ್ವಾ, ಒಂದೆಳೆ ಪಾಕ ಬಂತು. ಆವಾಗ ನಾವು ರವೆನ ಸೇರಿಸ್ಕೊತೀನಿ. ಅಂದರೆ ಇದು ಉಗುರು ಬೆಚ್ಚಗಾಗೋವರೆಗೂ ಬಿಟ್ಬಿಡ್ಬೇಕು. ಸ್ಟವ್ ಆಫ್ ಮಾಡಿ ಅದಾದಮೇಲೆ ರವೆನ ಉಗುರು ಬೆಚ್ಚಗಿರೋವಾಗ ನಾವು ರವೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೆಸಿಪಿ ಅಂತ ತುಂಬ ಅಂದರೆ ತುಂಬ ಸುಲಭ, ಈಸಿ ಮಾಡ್ಕೊಳ್ಬೋದು. ನೋಡ್ತಾ ಇದ್ರಲ್ಲ, ಹೀಗೆ ಎಲ್ಲ ರವೆನ ಹಾಕ್ಕೊಂಡು ಮಾವಿನ ಹಣ್ಣಿಂದ್ರಲ್ಲಿ ತಿರುಗಿಸ್ಕೊಳ್ಬೇಕು. ನೀಟಾಗಿ ತಿರುಗಿಸ್ಕೊಂಡು ಇದು ಮಾಡ್ಕೊಳ್ಳೋದು. ನೋಡ್ತಾ ಇದ್ದೀರಲ್ಲ, ಹೀಗೆ ಅಂದರೆ ಉಗುರು ಬೆಚ್ಚಗಿರೋವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೇ ಇರಬೇಕು. ನೋಡ್ತಾ ಇದ್ದೀರಲ್ಲ, ಹೀಗೆ ಎಲ್ಲವನ್ನು ಹಾಕಿ ತಿರುಗಿಸ್ತಾ ಇದ್ದೀನಿ. ನೀಟಾಗಿ ತಿರುಗಿಸ್ಕೊಂಡು ಇದಕ್ಕೇನೆ ಇವಾಗ ನಾನೊಂದು 3 ರಿಂದ 4 ಸ್ಪೂನ್ 5 ಸ್ಪೂನ್ ಅಷ್ಟು ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ತುರಿನೂ ಹಾಕ್ಕೊಂಡಾದ್ಮೇಲೆ ಕೊಬ್ಬರಿ ತುರಿ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಇದನ್ನು ಕೂಡ ಹಾಕ್ಕೊಂಡು ಸಣ್ಣ ಉರಿನಲ್ಲಿ ತಿರುಗಿಸ್ಕೊಳ್ಬೇಕು. ಸಣ್ಣ ಉರಿ ಇಡಬಾರ್ದು. ಹಂಗೆ ತಿರುಗಿಸ್ಬಿಟ್ಟು ತಟ್ಟೆ ಮುಚ್ಚಿ ಇಟ್ಬಿಡ್ಬೇಕು. ಅದೇ ಕಾವಿರುತ್ತಲ್ಲ, ಸ್ಟವ್ವೇ ಆನ್ ಮಾಡೋಕೆ ಹೋಗ್ಬಾರ್ದು. ಹಂಗೆ ಕಾವಿರುತ್ತಲ್ಲ ಅದರಲ್ಲೇ ಅಳ್ಕೊಳ್ಳುತ್ತೆ. ಅದಾದಮೇಲೆ ಸ್ವಲ್ಪ ಒಂದು 10 ನಿಮಿಷ ಬಿಟ್ಬಿಟ್ಟು ಆದಮೇಲೆ ನಾವು ಹೀಗೆ ಉಂಡೆ ಕಟ್ಕೊಂಡ್ಬಿಟ್ರೆ ಅಲ್ಲಿಗಾಲೇ ರೆಡಿಯಾಗಿ ಹೋಗ್ಬಿಡುತ್ತೆ. ಹಂಗೆ ರತ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದಾರೋ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಉಂಡೆ ಮಾಡಿಕೊಂಡು ಅದಕ್ಕೆ ಗೋಡಂಬಿನ ಇಟ್ಟು ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ. ಇಡಲೇಬೇಕು ಅಂತೇನಿಲ್ಲ, ಉಂಡೆ ಮಾಡ್ಕೊಂಡಾದ್ಮೇಲೆ ಹಂಗೆ ತಿಂದರೂ ನಡೆಯುತ್ತೆ. ಇದೇ ಥರ ಎಲ್ಲವನ್ನೂ ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ, ನಾನು ಗೋಡಂಬಿ ಮತ್ತು ಪಿಸ್ತಾಯಿಂದ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇಡಲೇಬೇಕು ಅಂತಲೂ ಏನಿಲ್ಲ, ಹಂಗೆ ಕೂಡ ತಿನ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ನೀವು ಒಂದ್ಸಲ
ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಹೇಗಿತ್ತು ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬ ಸೂಪರಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ನಾವು ಇದೇ ಫಸ್ಟ್ ಟೈಮ್ ಈ ಥರ ಮಾಡ್ಕೊಂಡು ತಿಂದಿದ್ದು. ಟೇಸ್ಟ್ ಮಾತ್ರ ಸೂಪರಾಗಿತ್ತು, ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಮಿಸ್ ಮಾಡದೆ ಮಾಡ್ಕೊಳ್ಳಿ, ಮಕ್ಳಿಗೂ ಮನೆಯಲ್ಲಿ ಎಲ್ರಿಗೂ ಮಾಡಿಕೊಡಿ. ನೀವು ಕೂಡ ಮಾಡ್ಕೊಂಡು ತಿನ್ಕೊಡಿ, ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ. ಎಲ್ರಿಗೂ ನಮಸ್ಕಾರ, ನಾನು ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ.